ನಮಸ್ಕಾರ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ಪ್ಲಿಂತ್ ಬೀಮ್ನ ಯಾವ ರೀತಿ ಕಟ್ತಾರೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಪ್ಲಿಂತ್ ಬೀಮು ಕಲ್ಲಿನ ಕಟ್ಟಡ ಆದಮೇಲೆ ಅದ್ರ ಮೇಲೆ ಬರೋದೇ ಪ್ಲಿಂತ್ ಬೀಮು. ಈ ಪ್ಲಿಂತ್ ಬೀಮನ್ನ ಡಿಫಾರ್ಮಿಂಗ್ ಲೆಂತ್ ಆಧಾರದ ಮೇಲೆ ಡಿಸೈನ್ ಮಾಡಿರ್ತಾರೆ. ಕಾಲಮ್ನಿಂದ ಕಾಲಮ್ಗೆ ಈ ಪ್ಲಿಂತ್ ಬೀಮ್ ಡೈರೆಕ್ಟಾಗಿ ಹೋಗೋದ್ರಿಂದ ಅದ್ರ ಸ್ಟ್ರೆಂತು ಜಾಸ್ತಿ ಇರುತ್ತೆ, ಅದ್ರ ಶಕ್ತಿನೂ ಜಾಸ್ತಿ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಯಾವ ರೀತಿ ಪ್ಲಿಂತ್ ಬೀಮ್ನ ರಾಡ್ಗಳು ಕಾಲಮ್ ರಾಡ್ಗಳ ಮಧ್ಯೆ ಹೋಗ್ತಾ ಇರೋದು ಕಾಣಿಸ್ತಾ ಇರ್ಬೋದು ನಿಮಗೆ. ಈ ರೀತಿ ಕಾಲಮ್ ಮತ್ತು ಪ್ಲಿಂತು ಜಾಯಿಂಟ್ ಆಗೋದ್ರಿಂದ ಲೋಡು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಇದರಿಂದ ಬಿಲ್ಡಿಂಗ್ ಸ್ಟ್ರೆಂತು ಜಾಸ್ತಿ ಆಗಿರುತ್ತೆ. ಈ ಥರ ಒಂದಕ್ಕೊಂದು ಲಾಕ್ ಆಗಿಬಿಟ್ರೆ ಇಡೀ ಬಿಲ್ಡಿಂಗಿನ ಸ್ಟ್ರೆಂತು ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಾಲಮು ಬೀಮು ಒಟ್ಟಿಗೆ ಇದ್ದರೆ ಎಂಥ ಭಾರ, ಎಂಥ ಲೋಡ್ ಆದರೂ ತಡ್ಕೊಳ್ಳುವಷ್ಟು ಕೆಪಾಸಿಟಿ ಇರುತ್ತೆ. ಅದೆಂಥದೇ ಲೋಡ್ ಬಂದರೂ ತಡೆಯೋ ಬಿಲ್ಡಿಂಗ್ ಸಾಮರ್ಥ್ಯ ಹೊಂದಿರುತ್ತೆ. ಅದೇ ರೀತಿ ಮನುಷ್ಯನೂ ಕೂಡ ಒಬ್ಬರೊಬ್ಬರು ಒಗ್ಗಟ್ಟಾಗಿದ್ದರೆ ಯಾವ ಸಮಸ್ಯೆ ಕೂಡ ಬಂದರೂ ಪರಿಹರಿಸ್ಬೋದು. ಈ ಬೀಮಿಗೆ ಬೇಕಾಗುವಂಥ ರಿಂಗ್ನ ಇವರು ನಮ್ಮ ಮಿತ್ರರು ತಯಾರು ಮಾಡ್ತಾ ಇದ್ದಾರೆ. ನಮಸ್ಕಾರ ಮಿತ್ರರೇ. ಅವರು ಕೆಲಸದಲ್ಲಿ ಬ್ಯುಸಿ ಆಗಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ಬಾಯ್ ಅಂತ ಹೇಳ್ತಾ